ಶಿವಸಾಂಬ ಜಯ ನಮಃ ಪಾರ್ವತೆ ಶಿವ ಹರ ಹರ ಮಹಾದೇವ ಗಣಪತಿ ಮಾತಾ ಕೀ. ಧಾನೇಶ್ವರಿ ಹಾಲ್ವಿಯಿಂದ ಮುಂದೆ ಶ್ರೀಶೈಲದ ಮಲ್ಲಯ್ಯನನ್ನು ಕಾಣಬೇಕು ಅನ್ನುವಂಥ ಹಂಬಲದಿಂದ ಶ್ರೀಶೈಲ ಮಾರ್ಗವನ್ನ ಹಿಡಿತಾಳೆ. ಆ ಮಾರ್ಗದ ಮಧ್ಯದಲ್ಲಿರ್ತಕ್ಕಂಥ ಆದ್ವಾನಿ, ಆ ಆದ್ವಾನಿ ಗ್ರಾಮದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಹೋಗಿ ದಾನೇಶ್ವರಿ ಮತ್ತು ಸೋಮನಾಥ ಇಬ್ರು ಕೂಡ ವಾಸ್ತವ್ಯವನ್ನ ಮಾಡ್ತಾರೆ, ಅಲ್ಲಿ ಇಳ್ಕೊಂತಾರೆ. ಆ ಸಂದರ್ಭದಲ್ಲಿ ದೀಪಾವಳಿ ಇರ್ತದೆ. ಆ ಊರಿನಲ್ಲಿ ಒಂದು ಪದ್ಧತಿ, ದೀಪಾವಳಿಗೆ 5 ಜನ ಮುತ್ತೈದೆಯರಿಗೆ ಉಡಿ ತುಂಬೋರು. ದೊಡ್ಡ ಶ್ರೀಮಂತರ ಮನೆಯಲ್ಲಿ ಮುತ್ತೈತನಕ್ಕೆ ಹೇಳಿರ್ತಾರೆ, ಆದ್ರೆ 4 ಜನ ಮುತ್ತೈದೆಯರು ಸಿಗ್ತಾರ, 5ನೇದವ್ರು ಸಿಗೋದಿಲ್ಲ. ಹೀಗಾಗಿ ಅವರು ಯಾರಾದ್ರೂ ಮುತ್ತೈದೆಯರು ಬೇಕು ಅಂತ ಹುಡುಕಾಡ್ಕೊಂತ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಾಗ ಆ ದೇವಸ್ಥಾನದಲ್ಲಿ ದಂಪತಿ ಸಮೇತ ಶಿವಪಾರ್ವತಿಯರ ಹಾಗೆ ಜೋಡಿಯಲ್ಲಿ ಕುಳಿತಿರ್ತಕ್ಕಂಥ ದಾನಮ್ಮ ಮತ್ತು ಸೋಮನಾಥನನ್ನು ಕಂಡು, ಹೇ ತಾಯಿ, ನೀನು ಶರಣ ಇದ್ದೀಯಾ, ನಮ್ಮ ಮನೆಯಲ್ಲಿ 4 ಜನ ಮುತ್ತೈದೆಯರು ಸಿಕ್ಕಾರ, ನೀನು ಮುತ್ತೈದನಿಗೆ ಬರಬೇಕು ಅಂತ ಅವಳಿಗೆ ಬಾಗಿಣ ಕೊಟ್ಟು ಆಮಂತ್ರಣವನ್ನು ನೀಡ್ತಾರೆ. ಆಯ್ತು ಬರ್ತೀನಿ, ಚಿಂತೆ ಮಾಡಬೇಡ್ರಿ, ಹೋಗ್ರಿ ಅಂತ ಹೇಳಿ ಸ್ನಾನ ಪೂಜಾದಿಗಳನ್ನ ಮುಗಿಸ್ಕೊಂಡು ಆ ತಾಯಿ ಆ ಶ್ರೀಮಂತರ ಮನೆಗೆ, ಒಬ್ಬರ ಮನೆಗೆ ಅಲ್ಲ, ಆ ಊರಿನಲ್ಲಿರ್ತಕ್ಕಂಥ ಎಲ್ಲರ ಮನೆಗೂ ಕೂಡ ಮುತ್ತೈತನಕ ಏಕಕಾಲದಲ್ಲಿ ಹೋಗ್ತಾಳೆ. ಎಲ್ಲರೂ ಉಪವಾಸವನ್ನು ಬಿಡ್ಲಿಕ್ಕೆ ದೇವಸ್ಥಾನಕ್ಕೆ ಬರಬೇಕಲ್ಲ, ಲಿಂಗದ ಸಾನ್ನಿಧ್ಯದಲ್ಲಿ ಉಪವಾಸ ಬಿಡಬೇಕು. ಉಪವಾಸ ಅಂದ್ರ ನಿನ್ನ ಸಾನ್ನಿಧ್ಯದಲ್ಲಿ ಇರ್ತೀನಿ ಅಂದಂಗ, ಇದು ಉಪಾಸನೆ. ಅದಕ್ಕ ಎಲ್ಲರೂ ಉಪವಾಸ ಬಿಡ್ಲಿಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ. ಆ ದೇವಸ್ಥಾನದಲ್ಲಿ ದಾನಮ್ಮ ಅಲ್ಲೇ ಇರ್ತಾಳೆ. ಆಶ್ಚರ್ಯ ಆಗ್ತದೆ, ನಮ್ಮ ಎಲ್ಲರ ಮನೆಯಲ್ಲಿ ಕೂಡ ಈ ತಾಯಿ ಮುತ್ತೈತನಕ್ಕೆ ಬಂದಾಳೆ, ಆದ್ರೆ ಮರಳಿ ನೋಡಿದ್ರೆ ದೇವಸ್ಥಾನದಲ್ಲೇ ಇದ್ದಾಳಲ್ಲ. ಈ ರೀತಿಯ ಶಕ್ತಿ ಯಾರಿಗಾದ್ರೂ ಇದ್ರ ಅದು ಪರಾಶಕ್ತಿಯಾಗಿರ್ತಕ್ಕಂಥ ಪಾರ್ವತಿಗೆ ಮಾತ್ರ. ಇವಳು ಸಾಕ್ಷಾತ್ ಪಾರ್ವತಿ ಅಂತ ಎಲ್ಲರೂ ಕೈ ಮುಗಿತಾರೆ. ಪುಣ್ಯಾತ್ಮರೇ, ತಾವು ಕೂಡ